ಎಲ್ರಿಗೂ ನಮಸ್ಕಾರ. ಇವತ್ತು ಪೊನ್ನ ಹಾಗೂ ರನ್ನ ಕವಿ ಹಾಗೂ ಅವರ ಕೃತಿಗಳ ಬಗ್ಗೆ ತಿಳ್ಕೊಳ್ಳೋಣ. 10ನೇ ಶತಮಾನದ ಮತ್ತೊಬ್ಬ ಹಿರಿಯ ಕವಿ ಅಂತ ಪೊನ್ನನನ್ನು ಕರಿತೀವಿ. ಇವರ ಒಂದು ಕಾಲವನ್ನು ನಿಖರವಾಗಿ ಹೇಳೋದಕ್ಕಾಗೋದಿಲ್ಲ. ಆದರೂ ಸಹ ಕೆಲ ವಿದ್ವಾಂಸರು ಕ್ರಿಸ್ತಶಕ 950 ಅಂತ ಹೇಳ್ತಾರೆ. ಮತ್ತು ಕೆಲ ವಿದ್ವಾಂಸರು 930ರಿಂದ 968 ಈ ಒಂದು ಕಾಲಘಟ್ಟದ ನಡುವೆ ಇದ್ದಂತಹ ಕವಿ ಪೊನ್ನ ಅಂತ ಹೇಳ್ತಾರೆ. ಅದೇನೇ ಇರಲಿ, ನಾವು ಇವರ ಒಂದು ಕಾಲವನ್ನು 950 ಅಂತಲೇ ತಿಳ್ಕೊಳ್ಳೋಣ. ಈತನ ಧರ್ಮ ಜೈನ ಧರ್ಮ ಆಗಿರುತ್ತೆ. ಹಾಗಾಗಿನೇ ಇವರು ಜೈನ ಕವಿಗಳು ಸಹ ಆಗಿರ್ತಾರೆ. ಇವರಿಗೆ ರಾಷ್ಟ್ರಕೂಟರ ಚಕ್ರವರ್ತಿಯಾಗಿರುವಂತಹ 3ನೇ ಕೃಷ್ಣ ಆಶ್ರಯವನ್ನು ನೀಡಿರ್ತಾನೆ. ಪೊನ್ನನ ಬಿರುದುಗಳು ಯಾವುದು ಅಂತ ನೋಡೋದಾದರೆ, ಈತನ ಆಶ್ರಯದಾತನಾಗಿರುವಂಥ 3ನೇ ಕೃಷ್ಣನೇ ಇವನ ಒಂದು ಕವಿತಾ ಪ್ರೌಢಮೆಯನ್ನು ಮೆಚ್ಚಿ ಉಭಯ ಕವಿ ಚಕ್ರವರ್ತಿ ಅನ್ನೋ ಬಿರುದನ್ನು ಕೊಟ್ಟಿರ್ತಾನೆ. ಜೊತೆಗೆ ಪೊನ್ನ ತನಗೆ ತಾನೇ ಕುರುಳುಗಳ ಸವಣಂ ಅಂತ ಕರ್ಕೊಂಡಿರ್ತಾರೆ. ಹಾಗೆ ಕವಿ ರತ್ನತ್ರಯ ಅಂತ ಪೊನ್ನನನ್ನು ಕರೀತಾ ಇದ್ರು. ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ 3 ಜನ ಕವಿ ರತ್ನತ್ರಯರು ಬರ್ತಾರೆ. ಅದರಲ್ಲಿ ಮೊದಲನೇ ಸ್ಥಾನ ಪಂಪನಿಗೆ, 2ನೇ ಸ್ಥಾನ ಈ ಪೊನ್ನನಿಗೆ, ಇನ್ನು ನಂತರದ ಸ್ಥಾನ ರನ್ನನಿಗೆ ಅಂತ ರನ್ನ ಕವಿನೇ ಹೇಳ್ಕೊಂಡಿದ್ದಾರೆ. ಕುರುಳುಗಳ ಸವಣಂ ಅಂತಂದ್ರೇನು ಅಂದರೆ ಉದ್ದ ಕೂದಲಿರೋಂಥ ಸನ್ಯಾಸಿ ಅಂತಲೂ ಆಗ್ಬೋದು, ಅಥವಾ ಗುಂಗುರು ಕೂದಲಿರೋವಂಥ ಸನ್ಯಾಸಿ ಅಂತನಾದರೂ ಆಗ್ಬೋದು. ಒಟ್ಟಿನಲ್ಲಿ ಕೂದಲಿರೋಂತಹ ಸನ್ಯಾಸಿ ಅಂತ ಅರ್ಥ. ಇನ್ನು ಉಭಯ ಕವಿ ಚಕ್ರವರ್ತಿ ಅಂತ ಇವರಿಗೆ ಯಾಕೆ ಬಿರುದು ಬಂತು ಅಂತ ನೋಡೋದಾದರೆ, ಇವರು ಕನ್ನಡದಲ್ಲಷ್ಟೇ ಕವಿಯಾಗಿರಲಿಲ್ಲ, ಸಂಸ್ಕೃತದಲ್ಲೂ ಸಹ ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಹಾಗಾಗಿ ಈ 2 ಭಾಷೆಗಳಲ್ಲೂ ಕಾವ್ಯ ರಚನೆ ಮಾಡಿರೋದ್ರಿಂದ ಉಭಯ ಕವಿ ಚಕ್ರವರ್ತಿ ಅಂತ ಬಿರುದು ಬಂದಿದೆ. ಪೊನ್ನನ ಕೃತಿಗಳನ್ನ ನೋಡೋದಾದರೆ, ನಾನು ಶಾಬೂಜಿ ಅಂತ ನೆನ್ಪಿಟ್ಕೊಂಡಿದ್ದೀನಿ. ಶಾ ಅಂದರೆ ಶಾಂತಿ ಪುರಾಣ, ಭೂ ಅಂದರೆ ಭುವನೈಕ್ಯ ರಾಮಾಭ್ಯುದಯ, ಜಿ ಅಂದರೆ ಜಿನಾಕ್ಷರ ಮಾಲೆ. ಈ 3 ಕೃತಿಗಳು ಪೊನ್ನನ ಕೃತಿಗಳೇ ಆಗಿರ್ತವೆ. ಇದರಲ್ಲಿ ಭುವನೈಕ್ಯ ರಾಮಾಭ್ಯುದಯ ಅನ್ನೋ ಒಂದು ಕೃತಿ ನಮಗೆ ಸಿಕ್ಕಿಲ್ಲ. ಇವುಗಳ ಜೊತೆಗೆ ಗತ ಪ್ರತ್ಯಾಂಗತ ಅನ್ನೋ ಒಂದು ಕೃತಿನೂ ಸಹ ಪೊನ್ನನದೇ ಅಂತ ಹೇಳ್ತಾರೆ, ಅದು ಸಹ ನಮಗೆ ಸಿಕ್ಕಿಲ್ಲ. ಈ ಶಾಂತಿ ಪುರಾಣ ಅನ್ನೋ ಕೃತಿ ಚಂಪು ಶೈಲಿಯ ಕೃತಿಯಾಗಿದೆ. ಜೊತೆಗೆ ಇದನ್ನು ಆಗಮಿಕ ಕಾವ್ಯ ಅಂತಲೂ ಸಹ ಕರೀತಾರೆ. ಈ ಜೈನ ತೀರ್ಥಂಕರರಲ್ಲಿ 16ನೇ ತೀರ್ಥಂಕರ ಆಗಿರುವಂತಹ ಶಾಂತಿನಾಥನ ಚರಿತ್ರೆಯನ್ನು ಪೊನ್ನ ಈ ಶಾಂತಿ ಪುರಾಣದಲ್ಲಿ ಚಿತ್ರಿಸಿದ್ದಾರೆ. ಈ ಕೃತಿನೂ ಸಹ ಪಂಪನ ಆದಿಪುರಾಣ ಥರನೇ ಇರುವಂತಹ ಮತ್ತೊಂದು ಕೃತಿ ಅಂತ ಹೇಳ್ಬೋದು. ಯಾಕಂದರೆ ಪಂಪನ ಆದಿಪುರಾಣದಲ್ಲಿ 1ನೇ ತೀರ್ಥಂಕರ ಆಗಿರುವಂತಹ ಋಷಭನಾಥನ ಭವಾವಳಿಗಳನ್ನ ನಾವು ನೋಡಿದ್ದೀವಿ. ಇಲ್ಲಿ ಶಾಂತಿ ಪುರಾಣದಲ್ಲಿ 16ನೇ ತೀರ್ಥಂಕರ ಆಗಿರುವಂತಹ ಶಾಂತಿನಾಥನ ಭವಾವಳಿಗಳ ಬಗ್ಗೆ ನಾವಿಲ್ಲಿ ಕಲಿತೀವಿ. ಈ ಶಾಂತಿ ಪುರಾಣದಲ್ಲಿ ಒಟ್ಟು 11 ಭವಾವಳಿಗಳು ಬರ್ತವೆ. ಇದರಲ್ಲಿ ಮೊದಲ 9 ಆಶ್ವಾಸಗಳೆಲ್ಲನೂ ಭವಾವಳಿಗಳ ವರ್ಣನೆಯನ್ನೇ ಮಾಡಿದ್ದಾರೆ. ಇನ್ನು ಮಿಕ್ಕ 3 ಆಶ್ವಾಸಗಳಲ್ಲಿ ಶಾಂತಿನಾಥನ ಜೀವನ ಚರಿತ್ರೆ ಬಗ್ಗೆ ಹೇಳಿದ್ದಾರೆ. ಈ ಕೃತಿನಲ್ಲಿ 18 ವರ್ಣನೆಗಳು, 9 ರಸಗಳು, ಛಂದಸ್ಸು, ಶೈಲಿ, ಅಲಂಕಾರ ಇವೆಲ್ಲವನ್ನೂ ಒಳಗೊಂಡಿರೋದ್ರಿಂದ ಪೊನ್ನ ಈ ಕೃತಿಯನ್ನು ಪುರಾಣ ಚೂಡಾಮಣಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ. ಅಂದರೆ ಈ ಶಾಂತಿ ಪುರಾಣ ಅನ್ನೋದಕ್ಕೆ ಮತ್ತೊಂದು ಹೆಸರು ಪುರಾಣ ಚೂಡಾಮಣಿ ಅಂತಲೂ ಸಹ ನಾವು ತಿಳಿಬೋದು. ಪಂಪ ಕವಿದು ಆದಿಪುರಾಣ, ಇಲ್ಲಿ ಪೊನ್ನ ಕವಿದು ಪುರಾಣ ಚೂಡಾಮಣಿ. ಪೊನ್ನ ಕವಿ ಈ ಸಂಸ್ಕೃತದ ಪ್ರಸಿದ್ಧ ನಾಟಕಕಾರ ಅಂತ ಕರೆಸ್ಕೊಂಡಿರೋ ಕಾಳಿದಾಸರ ನಾಟಕಗಳಿಂದ ಹೆಚ್ಚಾಗಿ ಪ್ರಭಾವಿತನಾಗಿರಬೇಕು. ಅದಕ್ಕೋಸ್ಕರನೇ ಈತನ ಒಂದು ನಾಟಕದಲ್ಲಿ ಈ ಕಾಳಿದಾಸನ ರಘುವಂಶ ಅನ್ನೋ ಒಂದು ಕೃತಿಯಲ್ಲಿ ಇಂದೂಮತಿಯ ಸ್ವಯಂವರ ಅನ್ನೋ ಒಂದು ಪ್ರಸಂಗ ಇದೆ. ಅದರಲ್ಲಿ ಕಾಳಿದಾಸ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅಂತಂದರೆ, ನಮ್ಮ ಕಣ್ಮುಂದೆನೇ ಆ ಘಟನೆಗಳೆಲ್ಲ ನಡೀತಿದೆಯೇನೋ ಅನ್ನೋ ಥರ ಬರೆದಿದ್ದಾರೆ. ಥೇಟ್ ಅದೇ ಥರನೇ ಈ ಪೊನ್ನ ಕವಿ ಈ ಒಂದು ಶಾಂತಿ ಪುರಾಣದಲ್ಲಿ ವರ್ಣನೆ ಮಾಡಿರೋದನ್ನ ನೋಡ್ಬೋದು. ಈ ಒಂದು ಕೃತಿ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಅಂತ ನೋಡೋದಾದರೆ, ಪುಂಗನೂರಿನ ಮಲ್ಲಪ್ಪ ಹಾಗೂ ಪೊನ್ನಿಮಯ್ಯ ಅನ್ನೋ ಸಹೋದರರು ಅವ್ರ ಗುರು ಆಗಿರುವಂತಹ ದಿನಚಂದ್ರ ದೇವನ ನೆನಪಿಗೋಸ್ಕರ ಪೊನ್ನನ ಕೈಯಲ್ಲಿ ಈ ಒಂದು ಶಾಂತಿ ಪುರಾಣ ಅನ್ನೋ ಕೃತಿಯನ್ನು ಬರೆಸಿದ್ರಂತೆ. ಇಲ್ಲಿರೋಂಥ ಮಲ್ಲಪ್ಪ ಅನ್ನೋರು ಅತ್ತಿಮಬ್ಬೆಯ ತಂದೆ ಆಗಿರ್ತಾರೆ. ಈ ಅತ್ತಿಮಬ್ಬೆ ಈ ಒಂದು ಕೃತಿಯನ್ನು ತಗೊಂಡು ಇದನ್ನು 1000 ಪ್ರತಿಗಳನ್ನಾಗಿ ಮಾಡಿಸಿ ಜನಗಳಿಗೆಲ್ಲ ಹಂಚುತ್ತಾಳೆ. ಈ ರೀತಿ ದಾನ ಮಾಡಿದಕ್ಕೋಸ್ಕರನೇ ಆಕೆಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಅಂತ ಹೆಸರು ಬರುತ್ತೆ. ನೋಡಿ, ಒಂದು ಕೃತಿ ಅನ್ನೋದು ಯಾವ ರೀತಿ ಬೆಳವಣಿಗೆಯನ್ನು ಹೊಂದುತ್ತೆ ಅಂತ. ನಮಗೆಲ್ಲ ಶಾಂತಿ ಪುರಾಣ ಅಂದರೆ ನೆನಪಾಗೋ ಒಂದು ವಾಕ್ಯ ಏನು ಹೇಳಿ? ಕನ್ನಡ ಕವಿತೆಯೊಳ್ ಅಸಗಂಗೆ ನೂರ್ಮಡಿ ಅಂತ ಹೇಳಿದ್ರು ಅಂತ. ಅದೇ ಶಾಂತಿ ಪುರಾಣ, ಈ ಒಂದು ಪೊನ್ನನ ಕೃತಿ. ಈ ಒಂದು ಕೃತಿಗೆ ರಂಶ್ರೀ ಮುಗುಳಿಯವರು ಈ ರೀತಿ ಹೇಳ್ತಾರೆ, ಶಾಂತಿ ಪುರಾಣವನ್ನು ಮೂರ್ಖರು ಪಂಡಿತರು ಹೊಗಳಿದ್ರೂ ಸಹ ಇದರಲ್ಲಿ ರಸದೌತಣವಿಲ್ಲ ಅಂತ ಹೇಳ್ತಾರೆ.
ಅಂದರೆ ಈ ಕೃತಿ ಅನ್ನೋದು ಒಂದು ನೀರಸವಾಗಿರುವಂಥ ಕೃತಿ ಅಂತ ಹೇಳ್ತಾರೆ. ಪೊನ್ನಕವಿಯ ಮತ್ತೊಂದು ಕೃತಿ ಜಿನಾಕ್ಷರಮಾಲೆ. ಇದು ನಮ್ಗೆ ಸಿಕ್ಕಿರೋಂತಹ ಕೃತಿಯಾಗಿರುತ್ತೆ. ಇದರಲ್ಲಿ ಕಕಾರದಿಂದ ಲಕಾರದವರೆಗಿನ ಒಂದೊಂದು ಅಕ್ಷರದಿಂದಲೇ ಪ್ರಾರಂಭ ಆಗಿರುವಂತಹ 36 ಕಂದ ಪದ್ಯಗಳಿವೆ. ಇವ್ರ ಕೃತಿಗಳಲ್ಲಿ ಶಾಂತಿ ಪುರಾಣ ಮತ್ತು ಜಿನಾಕ್ಷರಮಾಲೆ ಅನ್ನೋದು ಸಿಕ್ಕಿರೋಂತಹ ಕೃತಿ. ಆದರೆ ಸಿಗದಲೇ ಇರೋಂಥ 2 ಕೃತಿಗಳು ಇದ್ದಾವೆ. ಅದರಲ್ಲಿ ಮೊದಲನೇದು ಗತಪ್ರತ್ಯಾಂಗತ. ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಬಟ್ ಈ ಕೃತಿ ಇವ್ರದೇ ಅಂತ ಹೇಳ್ತಾರೆ. ಮತ್ತೊಂದು ಭುವನೈಕ್ಯ ರಾಮಾಭ್ಯುದಯ. ಈ ಒಂದು ಕೃತಿ ಪೊನ್ನಂದೇ ಅಂತ ಹೇಳೋದಕ್ಕೆ ಕೆಲವೊಂದಿಷ್ಟು ಸಾಕ್ಷಿಗಳು ನಮಗೆ ಸಿಕ್ಕಿದೆ. ಆ ಸಾಕ್ಷಿಗಳು ಯಾವುದು ಅಂತ ನೋಡೋದಾದರೆ, ಈ ಕಾವ್ಯಾವಲೋಕನ ಮತ್ತು ಶಬ್ದಮಣಿ ದರ್ಪಣದಲ್ಲಿ ರಾಮಕಥೆಯ ಉದಾಹರಣೆ ಇರುವಂತಹ ಕೆಲವೊಂದು ಪದ್ಯಗಳನ್ನ ಕೊಟ್ಟಿದ್ದಾರೆ. ಉದಾಹರಣೆಗೆ ಶಬ್ದಮಣಿ ದರ್ಪಣದಲ್ಲಿ ಆನೆಯ ಮೇಲೆಯೂ ಉಮಾಳ ಮೇಲೆಯುಂ ಪರಿದುದ್ವೊಂದೇ ಗಜಂ ಭುವನೈಕ್ಯ ರಾಮನ. ಈ ಒಂದು ಸಾಲಲ್ಲೇ ನಮಗೆ ಗೊತ್ತಾಗುತ್ತೆ ಭುವನೈಕ್ಯ ರಾಮಾಭ್ಯುದಯ ಅನ್ನೋ ಕೃತಿಯಿಂದನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ. ಇದು ಪೊನ್ನನ ಲೌಕಿಕ ಕಾವ್ಯ. ಇದರಲ್ಲಿ ರಾಮಕಥೆಯನ್ನು ಒಳಗೊಂಡಿರ್ಬೋದು. 14 ಆಶ್ವಾಸಗಳಿದೆ ಅನ್ನೋದು ವಿದ್ವಾಂಸರ ಮಾತಾಗಿರುತ್ತೆ. ಜೊತೆಗೆ ಇದು ರಾಷ್ಟ್ರಕೂಟರ ಚಕ್ರವರ್ತಿ ಮುಮ್ಮಡಿ ಕೃಷ್ಣ ಚೋಳರ ರಾಜಾದಿತ್ಯನನ್ನು ಸೋಲಿಸಿರುವಂತಹ ಕಥೆನೂ ಅಂತ ಕೆಲ ವಿದ್ವಾಂಸರು ಹೇಳ್ತಾರೆ. ಈ ಮಾತುಗಳೆಲ್ಲ ನಿಜನೋ ಸುಳ್ಳೋ ಅಂತ ನಮ್ಗೆ ತಿಳಿಯೋದು ಈ ಕೃತಿ ಸಿಕ್ತಾಗೆ ಅಲ್ವಾ. ಇವಿಷ್ಟು ಪೊನ್ನ ಕವಿಯ ಕಿರುಪರಿಚಯ. ಮುಂದಿನ ಕವಿ ರನ್ನಕವಿ. ಇವರನ್ನು ಕುವೆಂಪು ಅವರು ಶಕ್ತಿ ಕವಿ ಅಂತ ಕರೀತಾರೆ. ಇವರ ಜನನ ಕಾಲ ಕ್ರಿಸ್ತಶಕ ಸುಮಾರು 949 ಅಂತ ಹೇಳ್ತಾರೆ. ಆದರೆ ಇನ್ನು ಕೆಲ ವಿದ್ವಾಂಸರು ಇವರು 990ರಲ್ಲಿ ಇದ್ದಂತಹ ಕವಿ ಅಂತ ಹೇಳ್ತಾರೆ. ಅದೇನೇ ಇದ್ದರೂ ನಾವು ರನ್ನ ಅವರನ್ನು 10ನೇ ಶತಮಾನದ ಕವಿ ಅಂತಲೇ ತಿಳ್ಕೊಳ್ಳೋಣ. ಈ ರನ್ನಕವಿ ಮುದೋಳ್ನ ರನ್ನ ಬೆಳಗಲ್ಲಿ ಅನ್ನೋ ಊರಿನಲ್ಲಿ ಜಿನವಲ್ಲಭೇಂದ್ರ ಹಾಗೂ ಅಬ್ಬಲಭೆ ಅನ್ನೋ ದಂಪತಿಗೆ 3ನೇ ಮಗನಾಗಿ ಜನಿಸ್ತಾರೆ. ಪಂಪ ಪೊನ್ನರಂತೆ ಇವರು ಸಹ ಜೈನ ಧರ್ಮದವರಾಗಿರ್ತಾರೆ. ಇವರ ವಿದ್ಯಾಗುರುಗಳು ಗಂಗಮಂಡಲದ ಅಜಿತ ಸೇನಾಚಾರ್ಯರು. ರನ್ನಕವಿಗೆ 2 ಪತ್ನಿಯರಿರ್ತಾರೆ. ಒಬ್ಬಾಕೆ ಜಕ್ಕಿ, ಮತ್ತೊಬ್ಬಳು ಶಾಂತಿ. ರಾಯ ಹಾಗೂ ಅತ್ತಿಮಬ್ಬೆ ಅನ್ನೋ ಮಕ್ಕಳು ಸಹ ಇರ್ತಾರೆ. ಇಲ್ಲಿ ರಾಯ ಅಂದರೆ ಚಾಮುಂಡರಾಯ ಅಲ್ಲ, ಅವರ ನೆನಪಿಗೋಸ್ಕರ ರಾಯ ಅನ್ನೋ ಹೆಸರನ್ನು ಅವ್ರ ಮಗನಿಗಿಟ್ಟಿರ್ತಾರೆ. ಹಾಗೆ ಅತ್ತಿಮಬ್ಬೆ ನೆನಪಿಗೋಸ್ಕರ ಅತ್ತಿಮಬ್ಬೆ ಅಂತ ಹೆಸರನ್ನು ಅವ್ರ ಮಗಳಿಗಿಟ್ಟಿರ್ತಾರೆ. ಏನಕ್ಕೆ ಈ ಹೆಸರಿಟ್ರು ಅಂತಂದರೆ ರನ್ನನಿಗೆ ಮೊದಲು ಆಶ್ರಯ ನೀಡಿದ್ದವರು ಇವರೇ ಆಗಿರ್ತಾರೆ. ಇಲ್ಲಿ ಆಶ್ರಯ ಅಂತ ಬಂತಲ್ವಾ, ಹಾಗಿದ್ರೆ ರನ್ನ ಯಾರ ಆಸ್ಥಾನದಲ್ಲಿ ಕವಿಯಾಗಿದ್ದ ಅಂತ ನೋಡೋದಾದರೆ ಮೊದಲಿಗೆ ಅತ್ತಿಮಬ್ಬೆ ಹತ್ರನೇ ಇರ್ತಾನೆ. ಅಜಿತ ಪುರಾಣ ಅಂತ ಒಂದು ಕೃತಿ ಬರೆದ್ರಲ್ವಾ, ಇದು ಅತ್ತಿಮಬ್ಬೆ ಹೇಳಿದ್ದಕ್ಕೆ ಬರೆದಿರೋದು. ಈತ ಒಬ್ಬ ಕವಿ ಅಂತ ಮೊದಲಿಗೆ ಚಾವುಂಡರಾಯ ಗುರುತಿಸಿ ಆಶ್ರಯವನ್ನು ಕೊಡ್ತಾರೆ. ಈ ಚಾವುಂಡರಾಯ ಯಾರು ಹೇಳಿ? ಗಂಗರ ರಾಚಮಲ್ಲನ ಮಂತ್ರಿಯಾಗಿದ್ದವರಲ್ವಾ. ಈ ಚಾವುಂಡರಾಯನ ನಂತರ ಇವರು ಚಾಳುಕ್ಯ ಚಕ್ರವರ್ತಿಯಾಗಿರೋಂಥ ಇರವ ಬೆಡಂಗ ಅಥವಾ ಸತ್ಯಾಶ್ರಯ ಇವ್ರ ಹತ್ರ ಆಶ್ರಯವನ್ನು ಪಡೀತಾರೆ. ಇನ್ನು 3ನೇದಾಗಿ ಇದೇ ಚಾಳುಕ್ಯ ಅರಸ ಆಗಿರೋಂಥ ತೈಲಪ್ಪನಲ್ಲೂ ಸಹ ಇವರು ಆಶ್ರಯವನ್ನು ಪಡೀತಾರೆ. ಇವರ ಬಿರುದುಗಳನ್ನ ನೋಡೋದಾದರೆ ಕವಿ ಚಕ್ರವರ್ತಿ, ಕವಿಜರ ಚೂಡಾರತ್ನ, ಕವಿ ತಿಲಕ, ಕವಿ ಚತುರ್ಮುಖ, ಹಾಗೆ ರತ್ನತ್ರಯರಲ್ಲಿ 3ನೇ ಸ್ಥಾನವನ್ನು ಪಡ್ಕೊಂಡು ಕವಿ ರತ್ನತ್ರಯ ಅನ್ನೋ ಬಿರುದಿತ್ತು. ಇಲ್ಲಿ ಕವಿ ಚಕ್ರವರ್ತಿ ಅನ್ನೋ ಬಿರುದನ್ನ ಈ ಚಾಳುಕ್ಯರ ಚಕ್ರವರ್ತಿ ಆಗಿರೋಂಥ ತೈಲಪ್ಪ ಕೊಟ್ಟಿರ್ತಾರೆ. ಇನ್ನು ಕವಿ ರತ್ನತ್ರಯ ಅಂತ ರನ್ನನೇ ಸ್ವಯಂವಾಗಿ ಹೇಳ್ಕೊಂಡಿರೋದು. ಇನ್ನು ಇವ್ರ ಕೃತಿಗಳು ಯಾವ್ಯಾವುದು? ಅದರಲ್ಲಿ ಸಿಕ್ಕಿರೋಂಥ ಕೃತಿಗಳು 2, ಸಿಗದೇ ಇರೋಂಥ ಕೃತಿಗಳು 2 ಇದ್ದಾವೆ. ಅರ್ಧಂಬರ್ಧ ಸಿಕ್ಕಿರೋದು 1 ಕೃತಿ ಇದೆ. ಸಿಕ್ಕಿರೋ ಕೃತಿಗಳು ಯಾವ್ಯಾವುದು ಅಂದರೆ, ಒಂದು ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ, 2ನೇದು ಅಜಿತನಾಥ ಪುರಾಣ. ಇವೆರಡು ಕೃತಿಗಳು ನಮಗೆ ಸಿಕ್ಕಿದೆ. ಸಿಗದೇ ಇರೋ ಕೃತಿ ಯಾವುದು? 1ನೇದು ಪರಶುರಾಮ ಚರಿತ್ರೆ, 2ನೇದು ಚಕ್ರೇಶ್ವರ ಚರಿತ್ರೆ. ಈ 2 ಕೃತಿಗಳು ನಮಗೆ ಸಿಕ್ಕಿಲ್ಲ. ಇನ್ನು ಅರ್ಧಂಬರ್ಧ ಸಿಕ್ಕಿರೋಂಥ ಕೃತಿ ಯಾವುದು ಅಂದರೆ ರನ್ನಕಂದ. ಈ ರನ್ನಕವಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅವರನ್ನು ಸೇರಿಸ್ಕೊಂಡಂತೆ 3 ಜನ ರತ್ನತ್ರಯರಿದ್ದಾರೆ ಅಂತ ಹೇಳಿದಾರಲ್ವಾ. ಅದನ್ನು ಹೇಗೆ ಹೇಳಿದ್ರು ಅಂತ ನೋಡೋದಾದರೆ, ಈ ಪುರಾಣ ಕಥೆಗಳ ಬಗ್ಗೆ ಅಲ್ಲಿವರೆಗೆ ಯಾರೂ ಸಹ ಕೃತಿಗಳನ್ನ ಬರೆದಿರಲಿಲ್ಲ. ಅಂಥದ್ದೊಂದು ಆರಂಭ ಮಾಡಿತ್ತು ಪಂಪ ಅಲ್ವಾ. ಪಂಪನ ಆದಿಪುರಾಣ, ಹಾಗೆ ಪೊನ್ನ ಸಹ ಶಾಂತಿ ಪುರಾಣ ಅಂತ ಬರೀತಾರೆ. ಇಲ್ಲಿ ರನ್ನ ಕೂಡ ಅಜಿತ ಪುರಾಣ ಅನ್ನೋ ಒಂದು ಕೃತಿಯನ್ನು ಬರೀತಾರೆ. ಈ 3 ಪುರಾಣಗಳು ಬರೆದಿರೋದ್ರಿಂದ ರನ್ನ ಪಂಪ, ಪೊನ್ನ ಮತ್ತು ನಾನು ಕವಿರತ್ನತ್ರಯರು ಅಂತ ಹೇಳ್ಕೊಂಡಿರ್ಬೋದು. ಇವರ ಮೊದಲನೇ ಕೃತಿ ಅಜಿತ ಪುರಾಣ. ಈ ಕೃತಿಯನ್ನು ಕ್ರಿಸ್ತಶಕ ಸುಮಾರು 993ರಲ್ಲಿ ಬರೆದಿರಬೇಕು ಅಂತ ಗೊತ್ತಾಗುತ್ತೆ. ಹಾಗೆ ಇದರಲ್ಲಿ 12 ಆಶ್ವಾಸಗಳಿದ್ದಾವೆ.
ಈ ಅಜಿತನಾಥ ಪುರಾಣವನ್ನು ಅತ್ತಿಮಬ್ಬೆ ರನ್ನನಿಂದ ಬರೆಸಿದ್ರು ಅಂತ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ ಅಂದರೆ, ಇದೇ ಕೃತಿಯಲ್ಲಿರೋಂಥ ಪೀಠಿಕಾ ಭಾಗದಲ್ಲಿ ದಾನಶೀಲ ಗುಣಗಳನ್ನು, ಜಿನಭಕ್ತಿಯನ್ನು ಮನಃಪೂರ್ವಕವಾಗಿ ಬಣ್ಣನೆ ಮಾಡಿದ್ದಾರೆ. ಆಕೆಯನ್ನು ಜಿನಧರ್ಮ ಪತಾಕೆ ಅಂತ ಕೊಂಡಾಡಿದ್ದಾರೆ. ಈ ಕೃತಿಯ ಕಥಾ ನಾಯಕ ಯಾರು, ಕಥಾ ವಸ್ತು ಏನು ಅಂತ ನೋಡೋದಾದರೆ, ಜೈನರ 2ನೇ ತೀರ್ಥಂಕರ ಆಗಿರೋಂಥ ಅಜಿತ ಸ್ವಾಮಿ ಇಲ್ಲಿನ ಕಥಾ ನಾಯಕ ಆಗಿರ್ತಾರೆ. ಈ ಅಜಿತ ಸ್ವಾಮಿಯ ಹಿಂದಿನ ಒಂದೇ ಒಂದು ಭವವನ್ನು ಕಥಾ ವಸ್ತುವನ್ನಾಗಿ ಮಾಡಿಕೊಂಡು ಹೆಣೆದಿರುವಂತಹ ಕಥೆ ಆಗಿದೆ. ನೋಡಿ, ಈ ಹಿಂದೆ ಪಂಪ ಮತ್ತು ಪೊನ್ನ ಇದೇ ಜೈನರ ತೀರ್ಥಂಕರಗಳ ಕಥೆಗಳನ್ನು ಮಾಡಬೇಕಾದ್ರೆ ಅವರನ್ನು ಅನೇಕ ಭವಾವಳಿಗಳಲ್ಲಿ ತೇಲಿಸಿ ಮುಳುಗಿಸ್ತಾ ಇದ್ರಲ್ವಾ. ಆದರೆ ರನ್ನ ಹಾಗೆ ಮಾಡಿಲ್ಲ. ಒಂದೇ ಒಂದು ಭವಾವಳಿಗಳನ್ನ ತಗೊಂಡು ಒಂದು ಕಥೆಯಾಗಿ ಹೆಣೆದಿದ್ದಾರೆ. ಇದರಲ್ಲಿ ಬರೀ 2ನೇ ತೀರ್ಥಂಕರ ಆಗಿರೋಂಥ ಅಜಿತನಾಥನ ಕಥೆ ಅಷ್ಟೇ ಅಲ್ಲ, ಸಗರನ ಚರಿತ್ರೆಯೂ ಸಹ ಇದರಲ್ಲಿದೆ. ಇದನ್ನು ಜೈನ ಪುರಾಣ ಅಂತಲೂ ಸಹ ಕರೀತಾರೆ. ಇನ್ನು ರನ್ನ ಕವಿನೇ ಈ ಕೃತಿಯನ್ನು ಪುರಾಣ ತಿಲಕ ಅಂತ ಕರ್ಕೊಂಡಿದ್ದಾರೆ, ಅಂದರೆ ಪುರಾಣ ಚೂಡಾಮಣಿ ಅಂತ ಕರೆದಿದ್ದಾರೆ. ಆದರೆ ಮುಂದೆ ಬಂದಂತಹ ಕೆಲ ವಿಮರ್ಶಕರು ಈ ಪುರಾಣ ತಿಲಕ ಅನ್ನೋ ಹೆಸರು ಇದಕ್ಕೆ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ರಂಶ್ರೀ ಮುಗುಳಿಯವರು ಅಜಿತ ಪುರಾಣ ರನ್ನನ ರಸಸೃಷ್ಟಿಗೆ ಸಂಚಕಾರವಾಗಿದೆ, ಅದರಲ್ಲಿ ಆಶೋತ್ತರವಿದೆ, ಸಿದ್ಧಿ ಇಲ್ಲ ಅಂತ ಹೇಳ್ತಾರೆ. ಜೊತೆಗೆ ಆದಿಪುರಾಣವೇ ಪುರಾಣ ತಿಲಕ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಯೋಗ್ಯ, ಅರ್ಹ ಅಂತ ಹೇಳ್ತಾರೆ. ಅದೇನೇ ಇರಲಿ, ರನ್ನ ಕವಿ ತನ್ನ ಕಾವ್ಯಲೋಕಕ್ಕೆ ಪಾದಾರ್ಪಣೆ ಮಾಡಿತ್ತು ಈ ಅಜಿತ ಪುರಾಣ ಅನ್ನೋ ಕೃತಿಯಿಂದ ಅಂತ ಮರಿಬಾರ್ದು. ಇನ್ನು ನೆಕ್ಸ್ಟು ರನ್ನನ 2ನೇ ಕೃತಿಯಾಗಿರುವಂತಹ ಗದಾಯುದ್ಧ. ಇದನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಯಾಕಂದರೆ ರನ್ನನ ಕೀರ್ತಿ ಈ ಭೂಮಿ ಮೇಲೆ ಶಾಶ್ವತವಾಗಿ ಉಳಿಯೋದಕ್ಕೆ ಕಾರಣ ಆಗಿರುವಂಥ ಕೃತಿ ಯಾವುದಾದ್ರೂ ಇದ್ದರೆ ಅದು ಈ ಗದಾಯುದ್ಧನೇ ಸರಿ. ಈ ಪಂಪ ಬರೆದಿರೋಂತಹ 13ನೇ ಆಶ್ವಾಸದಲ್ಲಿರೋ ಗದಾಯುದ್ಧ ಒಂದು ಪ್ರಸಂಗವನ್ನೇ ಆಧಾರವಾಗಿ ಇಟ್ಕೊಂಡು ಒಂದು ಕೃತಿ ರಚನೆ ಮಾಡಿದ್ದಾರೆ ಅಂದರೆ ಇವರ ಬರವಣಿಗೆ ಚಾತುರ್ಯತೆ ಯಾವ ಮಟ್ಟದಲ್ಲಿತ್ತು ಅಂತ ನಮಗೆ ಊಹೆ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಅವರೇ ಹೇಳ್ಕೊತಾರೆ, ವಾಗ್ದೇವಿಯ ಭಂಡಾರದ ಮುದ್ರೆಯನ್ನು ನೋಡಿದೆ. ಸಂಪೂರ್ಣ ಭಾರತದ ಕಥೆಯನ್ನು ಸಿಂಹಾವಲೋಕನ ಕ್ರಮದಲ್ಲಿ ಹೇಳಿದ್ದೀನಿ ಅಂತ ಅವರೇ ಹೇಳ್ಕೊಂಡಿದ್ದಾರಲ್ವಾ. ಅದು ಹೇಗೆ ಹೇಳ್ಕೊಂಡಿದ್ದಾರೆ ಅಂತ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ, ನಾನು ಹೇಳಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮಲ್ಲೂ ಹೆಚ್ಚಿನ ಮಾಹಿತಿ ಇದ್ದರೆ ನನಗೂ ಸಹ ತಿಳಿಸಿ. ಥ್ಯಾಂಕ್ ಯು.